ರಂಗಣ್ಣ, 3-4 ದಿನ ಆಯ್ತು ಮೊಂಕಂದಿ ಅಣ್ಣ, ಹುಷಾರಿಲ್ಲ ಅಂತ ಎದ್ದರಣ್ಣ, ಊಟ ಮಾಡು. 3-4 ದಿನ ಆತಲ್ಲಣ್ಣ. ಏನ್ ಮಾಡ್ತೀಯಪ್ಪ ಮಾಡಪ್ಪ. ದಯವಿಟ್ಟು ಇಂಥ ಭಗವಂತ ಯಾರಿಗೂ ಇಂಥ ಒಂದು ಶಿಕ್ಷೆ ಕೊಡ್ಬಾರ್ದು ಕಣ್ರಿ. ಯಾಕೆಂದ್ರೆ ಅವತ್ತು ನನ್ನ ಅಣ್ಣೆ, ನನ್ನ ಮನೆತನ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಉದ್ಯೋಗ, ನನ್ನ ಜನ, ನನ್ನ ರೈತರು ಅಂತೇಳಿ ನಾನೆಲ್ಲ ಸುತ್ತ ಹಳ್ಳಿಗಳಿಗೆ ನನ್ನಿಂದ ನಾನು ಬದುಕ್ತೆ. ಕೆಲವು ಕುತಂತ್ರಿಗಳೆಲ್ಲವ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡು ಇವನು ಅಡ್ರನ್ನು ಇವನು ಬದುಕಕ್ಕೆ ಬಿಡಬಾರ್ದನ್ನೋ ಉದ್ದೇಶದಿಂದ ಏನೇನೆಲ್ಲ ಫ್ರೀ ಮಾಡಿ ಕರ್ಪೂರ ಕಟ್ಟೆ ಜ್ಯೋತಿಯನ್ನ ಹೆಂಗ್ಸಿಗೆ ಚಾಪಕ್ಕಾಗ್ದ ಬರೆದು 1.5 ಲಕ್ಷ ದುಡ್ಡು ಕೊಟ್ಟು ಅದೆಲ್ಲ ಸಾಕ್ಷಿಗಳು, ಅದೆಲ್ಲ ಸಾಕ್ಷಿಗಳು ಸಮೇತ ಕೊಡ್ತೀನಿ. ಆಮೇಲೆ ಸಬ್ಬನಹಳ್ಳಿ ಹೆಂಗ್ಸಿಗೆ ನಾನೆಲ್ಲೋ ಅಡ್ಡಾಡ್ಕೊಂಡು ದೇವಸ್ಥಾನ ವಿದ್ಯಾಲಯ ಊಟದಲ್ಲಿ ವಿಷ ಹಾಕಿದ್ರು, ಸುಮಾರು ಸರಿ ಹೊಡೆದ್ರು, ಜೈಲ್ಗೆ ಹಾಕ್ಸಿದ್ರು, ಇದ್ದವು ದಾಖಲೆ ದುಡ್ಡು ಎಲ್ಲ ರೀತಿಯಿಂದ ಕಿತ್ಕೊಂಡ್ರು. ನನ್ನ ಹತ್ರ ಸೆಂಟ್ರಿಂಗ್ ಸಾಮಾನು ಇದ್ದು 5-6 ಲಕ್ಷ ರೂಪಾಯಿ ಅವು ಫೋನ್ ಟ್ರ್ಯಾಕಿಂಗ್ ಮೂಲಕ ಕಾಂಟ್ರಾಕ್ಟ್ಗಳಿಗೆ ಹೇಳಿ ಅಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹೋಗೋ ರೀತಿ ಮಾಡಿದ್ರು, ಬೈಕ್ ಕಿತ್ಕೊಂಡು ಹೋದ್ರು. ಎಲ್ಲ ರೀತಿಯಿಂದ ತೊಂದರೆಗಳು ಕೊಟ್ಟು ಇವತ್ತು ನನ್ನ ಮಕ್ಕಳಿಗೆ ಸತ್ಯಕತೆ ಒಂದು ಗೊತ್ತಾದ್ರೂ ಸಾಕಪ್ಪ. ಈ ಕಾರಣದಿಂದ ನಮ್ಮ ಗ್ರೂಪ್ಗಳಲ್ಲಿರೋ ಸದಸ್ಯರು ಎಲ್ಲರಿಗೂ ತಿಳಿಸಿ ದಯವಿಟ್ಟು ನನ್ನ ಮಕ್ಕಳ ನಂಬರು, ನನ್ನ ಮಗಳ ನಂಬರು 95 35 153014. ನನ್ನ ಹಿರೇ ಮಗನ ನಂಬರು 88 4540 ನನ್ನ ಮೂರನೇ ಮಗನ ನಂಬರು 8050614009. ಈ ನಂಬರ್ಗಳಿಗೆ ವಾಟ್ಸಪ್ ಮೂಲಕ ಮಕ್ಕಳು ಕೂಡ ಬಂದು ಇದು ಮಾಡ್ತಿಲ್ಲ. ನಾನು ನಿಜವಾಗ್ಲೂ ಇವತ್ತು ಜೀವ ಇಟ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಮಕ್ಕಳಿಗೆ ಈ ಸತ್ಯಕತೆ ತಿಳಿಸ್ಬೇಕಲ್ವೇ. ಅವತ್ತು ನನ್ನ ಮಾನ ಕಳ್ಕೊಂತೀನಿ. ನನ್ನ 3 ಜನ ಮಕ್ಕಳಿಗೆ ನಾನು ಸೆಕ್ಯೂರಿಟಿ ಮಾಡೋ ಒಂದು ಪರಿಸ್ಥಿತಿಲಿ ಇರಲಿಲ್ಲ. ನನ್ನ ಮಕ್ಕಳು ತಿಪ್ಟೂರು, ಕಡೂರು, ಬೀರೂರು, ಚಿಕ್ಕಮಂಗ್ಳೂರು ಎಲ್ಲ ಕಡೆನೂ ಓದಕ್ಕೆ ಹೋಗ್ತಿದ್ರು. ಸುಮಾರು ಜನನ ಸಾಯಿಸಿದ್ದಾರೆ. ಯಾರು ಕರಿಪರನ್ ಮಾಡಿದವರು ಮತ್ತೆ ಟಿ ಮಹೇಶಣ್ಣನ್ ಮಾಡಿದವರು. ಹಿಂಗೆ ಮಾಡಿ ನಾನು ಕೆಲಸಕ್ಕೆ ಹೋದ್ರೆ ಸಾವುಕಾರಿಗೆ ಚಾಡಿ ಹೇಳೋದು, ನನ್ನ ಹತ್ರ ಕೆಲಸಗಾರರು ಕೂಲಿ ಕಾರ್ಮಿಕರು ಬಂದ್ರೆ ಅವ್ರಿಗೆ ಚಾಡಿ ಹೇಳೋದು, ಏನೇ ಒಂದು ಪಂಚಾಯತಿಗೆ ಹೋಗಿ ಸರ್ಕಾರಿ ಸೌಲಭ್ಯ ಕೇಳಿದ್ರೆ ಅಲ್ಲೂ ತೊಂದರೆ ಮಾಡೋದು, ಒಂದು ವ್ಯಾಪಾರ ಮಾಡಲಿ. ಈಗಾಗಲೇ ಎಲ್ಲ ರೀತಿಯಿಂದ ತನಿಖೆ ಮಾಡಿಸಿ ಕೋರ್ಟಿಗೆ ಬೆಂಗಳೂರು, ಚಿಕ್ಕಮಂಗ್ಳೂರು ಮತ್ತೆ ತರೀಕೆರೆ ಎಲ್ಲ ಇವ್ರು ಲಿಸ್ಟ್, ಬಯೋಡೇಟಾ, ಡೇಟು, ಇವ್ರು ಕೊಟ್ಟಂತ ತೊಂದರೆಗಳು, ಇವ್ರು ಫೋನ್ ಟ್ರ್ಯಾಕಿಂಗ್ನಾಗ ಇವತ್ತಿನವರೆಗೂ ಒಂದು ಕೆಲಸ ಸಿಗದ ರೀತಿ ಮಾಡ್ತಿದ್ದಾರೆ. ಮಳಪ್ಪ ನಮ್ಮ ಶಿವನೇ ಆಂಜನೇಯ ಸ್ವಾಮಿ ರಂಗನಾಥರ ಅಣ್ಣ ಮಳ್ಳಪ್ಪ ಇವತ್ತು ನಾವು ಇರಕ್ ಜಾಗ ಕೊಟ್ಟು 1 ಹೊತ್ತಿನ ಊಟ ತಂದು ಕೊಟ್ಟು ಇವತ್ತು ನನ್ನ ಸಾಕ್ತಾ ಇದೀಯಪ್ಪ. ನೀನು ಎಷ್ಟು ದಿನ ಸಾಕಾಗುತ್ತೆ ಹೇಳು? ನನಗೆ ಅಷ್ಟೇ ಅಪ್ಪ, ನನಗೆ ಕೆಲಸ ದುಡ್ಡಿಲ್ಲ ಅಂತಲ್ಲ, ಇಲ್ಲಿ ಕೆಲಸನೇ ಸಿಗ್ದ ರೀತಿ ಯಾವುದೇ ಸೌಕರ್ಯ ಹತ್ರ ಹೋಗಿ ಒಂದು ಕೆಲಸ ಹಿಡಿತೀನಿ ಅಂದ್ರೆ ಅವನಿಗೆ ಕೆಲಸ ಕೊಡ್ಬೇಡ್ರಿ, ಅವ್ನು ಕಾಂಗ್ರೆಸ್ ಜನ, ಅವ್ನು ರೌಡಿ, ಅವ್ನು ಕಳ್ಳ ಅಂತೇಳಿ ಮೆಸೇಜ್ಗಳು ಹಾಕ್ತಾರೆ. ನಾನು ನೆಂಟರು ಸಂಬಂಧಿಕರ ಮನೇಲಿ ಬಹಳ ದಿವಸ ಬಂಡಕ್ಕೆ ಬಿದ್ದು ಊಟ ಮಾಡಿದೆ. ನಾನು ದೇವಸ್ಥಾನಗಳ ಹತ್ರ ಊಟ ಮಾಡಿದೆ. ಇನ್ನೆಲ್ಲಪ್ಪ ಬದುಕನ್ನು ನಾನು. ದಯವಿಟ್ಟು ನನ್ನ ಮಕ್ಕಳಿಗೆ ಇದೊಂದು ಸತ್ಯಕತೆ ಗೊತ್ತಾದ್ರೆ ಇವತ್ತೇ ನಾನು ಸತ್ತೋದ್ರೂ ಕೂಡ ನಾನು ದಯವಿಟ್ಟು ನಾನು ಚಿಂತೆ ಮಾಡಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು ಜೀವ ಉಳಿಸಿದೀನಿ. ಅವತ್ತು ನಾನು ಏನೇ ಸಾಧನೆ ಮಾಡಿ ಗಾರ ಕೆಲಸ ಮಾಡಿ ಊಟ ಮಾಡಿ ಒಂದು ಅಫ್ಸರ ಜೀವನ ಮಾಡಿ ನನ್ನ ಮಕ್ಕಳು ಉಳಿಸಿದ್ದೆ. ನನ್ನ ಮಕ್ಕಳ ಜೀವ ಉಳ್ಸಕ್ಕೋಸ್ಕರ ನಾನು ನನ್ನ ಮಾನ ಕಳ್ಕೊಂಡೆ. ಆ ಇವತ್ತು ಸತ್ಯಾಂಶ ನನ್ನ ಮಕ್ಕಳಿಗೆ ತಿಳಿಸಿ ನಾನು ಇವತ್ತೇ ಸತ್ರು ನಾನು ಸಂತೋಷವಾಗಿ ಸಾಯ್ತೀನಿ. ಅದ್ರ ಬಗ್ಗೆ ನಾನು ಚಿಂತೆ ಮಾಡ್ತಿಲ್ಲ. ಈ ನನ್ನ ಮಕ್ಕಳು ನನ್ನ ಹೆಂಡತಿ ಕಡೆಯವ್ರು ಕೆಲವು ಜನ ಅವ್ರ ಭಾವ, ಅವ್ರ ಅಣ್ಣ, ಅವ್ರ ಸಂಬಂಧಿಕರು ಎಲ್ಲರೂ ಬಿಡ್ತಾ ಇಲ್ಲ ಕಣೆ ನನ್ನ ಮಕ್ಕಳಿಗೆ ಸತ್ಯಕತೆ ತಿಳಿಸಕ್ಕೆ. ಅದಕ್ಕೋಸ್ಕರ ಇದ್ರ ಗ್ರೂಪ್ನಾಗಿರೋ ಎಲ್ಲ ಸದಸ್ಯರಿಗೂ ನನ್ನ ಮಕ್ಕಳ ನಂಬರ್ ಹೇಳಿದ್ದೀನಿ, ವಿಚಾರ ಹೇಳಿದ್ದೀನಿ, ಎಲ್ಲ ವಾಟ್ಸಪ್ ಮೂಲಕ ಕೋರ್ಟ್ಗಳಿಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಎಲ್ಲ ರೀತಿಯಿಂದ ನಾನು ದಯವಿಟ್ಟು ಬದುಕೋ ಜಟಕ ಬಂಡಿ ಅದರಲ್ಲೂ ಮಾತಾಡೋಣ ಅಂದ್ರೆ ಆ ವೇದಿಕೆ ಇಲ್ಲ. ನಾನು ಮಹಿಳಾ ಸಂತಾನಕ್ಕೆ ಅಂದ್ರೆ ಕಮಲ ಇಟ್ಕೊಟ್ಟೆ. ಪೊಲೀಸ್ನವರೆಲ್ಲ ರಾಜಕಾರಣಿಗಳಿಗೆ ನನ್ನೇ ಹೊಡೆದು ಅಲ್ಲೋದಿಸಿ ನನ್ನೇನೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಆ ಸತ್ಯಾಂಶ ನಾನು ಒಂದು ದೇವಸ್ಥಾನದ ಹತ್ರ ಎಲ್ಲೋ ಕರೆಸ್ಕೊಂಡು ನನ್ನ 3 ಜನ ಮಕ್ಕಳಿಗೆ ಸತ್ಯ ಹೇಳ್ಬಿಟ್ಟು ಅವ್ರೇನು ನನಗೆ ಊಟಕ್ಕೆ ಹಾಕೋದು ಬೇಡ, ಇಲ್ಲ ಅವ್ರೆಲ್ಲಾರು 100 ವರ್ಷ ಚೆನ್ನಾಗಿರ್ಲಿ. ನಾನು ಎಷ್ಟೋ ದೇವ್ರುಗಳಿಗೆ ಇವತ್ತು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ನನ್ನ ಹೆಂಡತಿಗೂ ಏನೇ ಪ್ರಾಬ್ಲಮ್, ಏನೇ ಕೊರತೆ, ಏನೇ ಮನೆ ಒಳಗೆ ಏನೇ ಗರ್ಭಾಪರೇಷನ್ ಆಗಿ ಏನೇ ಗಂಡ ಹೆಂಡತಿ ಸಂಸಾರ 2001ರಿಂದ ಇಲ್ಲದೆ ಹೋದ್ರು ನನ್ನ ಮಕ್ಕಳು ಮುದ್ದಾದ ಮುಖ ನೋಡ್ಕೊಂಡು ಅವ್ರ ಪ್ರೀತಿ, ಅವ್ರ ನಗುವ, ಅವ್ರ ಗೆಲುವು, ಅವ್ರ ವಿದ್ಯಾಭ್ಯಾಸ, ಅವ್ರ ಊಟ, ಅವ್ರ ಆರೋಗ್ಯ ನೋಡ್ಕೊಂಡು ನಾನು ಬದುಕಂತ ಮನುಷ್ಯ. ಅಂತ ಒಂದು ಸಾಧನೆ ಮಾಡಿ ಇವತ್ತು ಮಕ್ಕಳ ಮನಸ್ಸಿಗೆ ನಾನು ಕಳಂಕ ಹೊತ್ಕೊಂಡು ಜೀವನ ಮಾಡ್ತಿದ್ದೀನಿ ಅಂತಂದ್ರೆ ದಯವಿಟ್ಟು ಸದಸ್ಯರು ನನ್ನ ಮಕ್ಕಳನ್ನ ಮನೆಗೆ ಕಳಿಸ್ಕೊಟ್ಟು ಈ ನ್ಯಾಯ ಕೊಡಿಸ್ತೀರಾ ಅಂತೇಳಿ ನಾನು ನಂಬಿದ್ದೀನಿ. ಜೈ ಭಾರತ್ ಮಾತೆ.